ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನನ್ನ ಬಗ್ಗೆ ತಪಸ್ಸು ಮಾಡುವ ಮಹರ್ಷಿಗಳು, ಯೋಗಿಗಳು, ಸಾಧಕರು, ಧರ್ಮ ಜೀವನವನ್ನು ನಡೆಸುವ ಬ್ರಾಹ್ಮಣರು, ರಾಜರ್ಷಿಗಳು ನನ್ನನ್ನೇ ಸೇರುತ್ತಾರೆಂದು ಹೇಳಬೇಕಾಗಿಲ್ಲ. ಅನಿತ್ಯವಾದ ಮಾನವ ಜೀವನ ಕಷ್ಟಭರಿತವಾದರೂ ಎಲ್ಲ ಪ್ರಾಣಿಗಳಿಗೆ ಮಾನವ ಜನ್ಮ ಸಿಗುವುದಿಲ್ಲ. ಆದ್ದರಿಂದ ಈ ಜನ್ಮವನ್ನು ಜ್ಞಾನದಿಂದ ಸಾರ್ಥಕಗೊಳಿಸು. ನಿನ್ನ ಮನಸ್ಸು, ನಿನ್ನ ಬುದ್ಧಿ, ನಿನ್ನ ಯೋಚನೆ ನನ್ನಲ್ಲಿಯೇ ಲಗ್ನ ಮಾಡು. ನನ್ನ ಬಗ್ಗೆ ಯೋಚಿಸು, ನನಗೆ ನಮಸ್ಕರಿಸು, ನನ್ನನ್ನು ಪೂಜಿಸು, ನನ್ನಲ್ಲಿ ವಿಶ್ವಾಸವನ್ನಿಡು. ನನ್ನ ಲೀಲೆಗಳನ್ನು ದೇವತೆಗಳಾಗಲಿ ಮಹರ್ಷಿಗಳಾಗಲಿ ತಿಳಿಯಲಾಗುವುದಿಲ್ಲ. ಏಕೆಂದರೆ ಸರ್ವ ದೇವತೆಗಳಿಗೆ, ಸಮಸ್ತ ಮಹರ್ಷಿಗಳಿಗೆ ಮೂಲ ಕಾರಣನಾದವನು ನಾನೇ. ನಾನು ಜನ್ಮರಹಿತನೆಂದು, ಆದಿಪುರುಷನೆಂದು, ಸಕಲ ಲೋಕ ಪಾಲಕನೆಂದು, ಸರ್ವ ಜೀವರಕ್ಷಕನೆಂದು ತಿಳಿದ ಮಾನವನು ಮಹಾಜ್ಞಾನಿ. ಇಂಥವನು ಸರ್ವ ದುಃಖಗಳಿಂದ ವಿಮುಕ್ತನಾಗುವನು. ನಿರ್ಣಯಾತ್ಮಕ ಶಕ್ತಿ, ವಿಚಾಕ್ಷಣ ಜ್ಞಾನ, ಸಂಶಯ ರಾಹಿತ್ಯ, ಕ್ಷಮೋಗುಣ, ಸತ್ಯಸಂಧತೆ, ಇಂದ್ರಿಯ ನಿಗ್ರಹ, ಮಾನಸಿಕ ದೃಢತೆ, ಸುಖ ದುಃಖ, ಜನನ ಮರಣ, ಭಯ, ಧೈರ್ಯಗಳು ನನ್ನ ಕಾರಣದಿಂದಲೇ ಎಲ್ಲ ಪ್ರಾಣಿಗಳಿಗೆ ಉಂಟಾಗುತ್ತದೆ. ಹಿಂಸಾರಾಹಿತ್ಯ, ಸಮತ ಭಾವನೆ, ಸಂತೃಪ್ತಿ, ತಪಸ್ಸು, ದಾನ, ಕೀರ್ತಿ, ಅಪಮಾನ, ವೃದ್ಧಿ, ಕ್ಷೀಣತೆ ಮುಂತಾದ ಸಮಸ್ತಗಳಿಗೆ ನಾನೇ ಕಾರಣ. ಸನಕ ಸನಂದಾದಿ ಮುನಿಗಳು, ವಸಿಷ್ಠಾದಿ ಸಪ್ತ ಮಹರ್ಷಿಗಳು, ಸ್ವಯಂಭುವಾದಿ ಚತುರ್ದಶ ಮನುಗಳು ನನ್ನ ಸಂಕಲ್ಪದಿಂದ ಹುಟ್ಟಿದವರೇ. ಜಗತ್ತಿನ ಸಮಸ್ತ ಪ್ರಾಣಿಗಳು ಇವರ ಕಾರಣದಿಂದಲೇ ಜನ್ಮ ಪಡೆದಿವೆ. ನನ್ನ ವಿಭೂತಿಯನ್ನು, ನಾನು ಹೇಳುತ್ತಿರುವ ವಿಭೂತಿ ಯೋಗವನ್ನು ತಿಳಿದುಕೊಂಡವರು ನಿಶ್ಚಲ ಭಕ್ತರಾಗುತ್ತಾರೆ. ಸಮಸ್ತ ಜಗತ್ತಿಗೆ ಮೂಲಾಧಾರವು ನಾನೇ. ನನ್ನ ಕಾರಣದಿಂದಲೇ ಹಗಲು ರಾತ್ರಿಗಳು, ಋತುಗಳು ಚಕ್ರದಂತೆ ಪರಿಭ್ರಮಿಸುತ್ತವೆ. ಇದನ್ನು ಜ್ಞಾನವಂತರಾದ ಭಕ್ತರು ಮಾತ್ರ ತಿಳಿಯುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.